ಹಲೋ, ನಮಸ್ತೆ ಕನ್ನಡಿಗರೇ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಮಾತಾಡ್ತಾ ಇರೋದು. ನೋಡಿ, ಇವತ್ತಿನ ದಿನ ಸ್ವಲ್ಪ ಲೇಟ್ ಆಯಿತು ಬರಲ್ದು. ಸ್ವಲ್ಪ ಬಿಸಿ ಇತ್ತು, ಎಲ್ಲ ಹೋಗಿದ್ದೆ ಹೊರಗಡೆ. ಒಳ್ಳೆ ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ ಮಾರ್ಕೆಟು. ನಿನ್ನೆ ಪ್ರಿಡಿಕ್ಷನ್ ಪ್ರಕಾರವಾಗಿ ಸೈಡ್ ವೈಸ್ ಆಗಿತ್ತು ಮಾರ್ಕೆಟ್. ಈ ಝೋನ್ ನಿನ್ನೆ ಮಾರ್ಕ್ ಮಾಡಿದ್ದು, ಇದು ಸಿಲ್ಲರ್ ಝೋನ್ ಅಂತ ಮಾರ್ಕ್ ಮಾಡಿದ್ದು. ಇದರಿಂದ ಬ್ರೇಕ್ ಆದರೆ ಮೇಲ್ಗಡೆ ಅಪ್ ಸೈಡ್, ಅಥವಾ ಇದು ಬ್ರೇಕ್ ಆದರೆ ಡೌನ್ ಸೈಡ್ ಅಂತ ಹೇಳಿದ್ದು. ಬಟ್ ಅದು ಫುಲ್ಲು ಇದ್ರೊಳಗಡೆ ಕನ್ಸಾಲಿಡೇಷನ್ ಆಗಿದೆ. ನೆನ್ನೆ ಓವರಾಲ್ ಲಿಸ್ಟಲ್ಲಿ ಕ್ಲೋಸ್ ಆಗಿದೆ. ಇಷ್ಟು 182 ಪಾಯಿಂಟ್ಸ್ ಮೇಲ್ಗಡೆ ಹೋಗಿದೆ. ಓಪನ್ ಆಗಿದೆ ಇಲ್ಲಿಂದ 50 ಪಾಯಿಂಟ್ಸ್ ಕೆಳಗಡೆ ಬಂದಿದೆ ಅಷ್ಟೇ. ಇವತ್ತು ಒಳ್ಳೆ ಮೂಮೆಂಟಮ್ ಕೊಟ್ಟಿದೆ. ಇಲ್ಲಿ ಬಂದಿದೆ ಫಸ್ಟ್. ಇಲ್ಲಿರ್ತಕ್ಕಂಥ ಎಲ್ಲ ಬಯರ್ ಸ್ಟಾಪ್ ಲಾಸ್ ಹಿಟ್ ಮಾಡಿದೆ, ಟ್ರ್ಯಾಪ್ ಮಾಡಿ ಅಪ್ ಸೈಡ್ ಮೂಮೆಂಟಮ್ ಕೊಟ್ಟಿದೆ. ಮತ್ತೆ ಎಲ್ಲಿರ್ತಕ್ಕಂಥ ಈ ಸೆಲ್ಲರ್ಸ್ಗಳ ಸ್ಟಾಪ್ ಲಾಸ್ ಹಿಟ್ ಆಗಿದೆ, ತಿರ್ಗಾ ಡೌನ್ ಸೈಡ್ ಬಂದಿದೆ. ಸಕ್ಕತ್ ನೋಡಿ. ಬಟ್ ನೋಡಿ ಫ್ರೆಂಡ್ಸ್, ಏನಂತಂದರೆ ಯಾರು ಕೂಡ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲಿ ಎಜುಕೇಷನ್ ತೊಗೊಂಬಂದಿದ್ರು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕಾಗಲ್ಲ. ಯಾವುದೇ ಒಬ್ಬ ಪ್ರಾಫಿಟಬಲ್ ಟ್ರೇಡರಿಂದನೂ ಕೂಡ ತುಂಬ ಶ್ರಮ ಇರುತ್ತೆ, ಬಟ್ ಅದರದ್ದೇ ಆದಂಥ ಲಾಸು ಇರುತ್ತೆ, ಕರಾಳ. ಬಟ್ ಅದರಿಂದ ಕಲಿಬೇಕು. ಫಸ್ಟು ಕಲಿಯೋಕ್ಕಿಂತ ಮುಂಚೆ ಬಂದು ನಾನು ದುಡ್ಡು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೋದಾಗ ಇರೋದನ್ನೆಲ್ಲ ಕಳ್ಕೊಂಡು ಲಾಸ್ ಮಾಡ್ಕೊಬೇಕಾಗತ್ತೆ. ಅದರಿಂದ ಮೊದಲಿಗೆ ಬ್ಯಾಕ್ ಟೆಸ್ಟ್ ಮಾಡಬೇಕು. ಏನೇ ಎಜುಕೇಷನ್ ಮಾಡಿದರೂ ಕೂಡ ಡಿಸಿಪ್ಲಿನ್ ಆ್ಯಂಡ್ ಬ್ಯಾಕ್ ಟೆಸ್ಟ್. ಮೊದಲಿಗೆ ನಾನು ಕಲ್ತಿದ್ದೀನಿ ಅಂತ ಬಂದು ಹಾಕ್ಬಿಟ್ಟು ಮಾಡ್ತಾ ಹೋದರೆ ಲಾಸ್ ಆಗಬೇಕಾಗುತ್ತೆ. ಟ್ರೇಡಿಂಗ್ ಅನ್ನೋದೊಂದು ಗ್ಯಾಂಬ್ಲಿಂಗ್ ಅಂತ ತಿರ್ಗಾ ಬಿಡಬೇಕಾಗತ್ತೆ. ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ. ಪ್ರೀಮಿಯಮ್ ಕೂಡ ನೋಡಿ ಸ್ನೇಹಿತರೆ, ನೀವು ಕಲಿಯೋಕ್ಕಿಂತ ಮುಂಚೆ ಬ್ಯಾಕ್ ಟೆಸ್ಟ್ ಮಾಡಬೇಕಾದ್ರೆ ದುಡ್ಡು ಹಾಕ್ಕೊಂಡು ಆಡಬೇಕು ಅಂತ ಏನಿಲ್ಲ. ಪ್ರಿಡಿಕ್ಷನ್ ಮಾಡಿ, ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು, ಏನು ಪ್ರಿಡಿಕ್ಷನ್ ಮಾಡಿ ಎಲ್ಲಿ ಎಂಟ್ರಿ ತೊಗೋತೀರ. ಈ ಥರ ನಿಮ್ಮ ಎಂಟ್ರಿ ಇಲ್ಲ ಆಗಿರುತ್ತೆ ಅಂದ್ಕೊಳ್ಳಿ. ಮಾರ್ಕ್ ಮಾಡಿ ಎಷ್ಟು ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಎಷ್ಟು ನಿಮಗೆ ಟಾರ್ಗೆಟ್ ಎಷ್ಟಿರುತ್ತೆ ಅದನ್ನು ಮಾರ್ಕ್ ಮಾಡಿ. 1:2 ಸಾಕು. ಬಿಗಿನಿಂಗ್ ಇರೋದ್ರಿಂದ 1:2 ಅಂದರೆ ಇಲ್ಲಿ ನೋಡಿ, 324 ಎಂಟ್ರಿ. 324ಇಂದ 314 ಅಂತ ಇಲ್ಲಿಗೆ ಒಂದು ಕ್ಯಾಂಡಲ್ ಕೆಳಗಡೆ ಕೊಡಬೇಕಾಗುತ್ತೆ. 307 ನಮ್ಮದು ಎಸ್ ಎಲ್ ಕೊಡಬೇಕಾಗುತ್ತೆ. 307 ಇಟ್ಟಾಗ 324ಇಂದ 17 ಪಾಯಿಂಟ್ ಎಸ್ ಎಲ್ ಆಗುತ್ತೆ. 34 ಪಾಯಿಂಟ್ ಪ್ರಾಫಿಟ್, 34 ಅಥವಾ 40. 324ಇಂದ 44, 50ವರೆಗೂ ನಮ್ಮ ಟಾರ್ಗೆಟ್ ಇರಬೇಕು, ಅಥವಾ 60. ಇಲ್ಲಿ ಈ ಕ್ಯಾಂಡಲ್ 70ವರೆಗೂ ಆಗುತ್ತೆ, ಬಟ್ ಒಂದು 65 ನಮ್ಮ ಟಾರ್ಗೆಟ್ ಲಾಸ್ಟು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲ ನೋಡ್ತಾ ಇರಿ ಎಷ್ಟು ನಿಮಿಷದಿದ್ದು, ಎಲ್ಲಿ ಎಂಟ್ರಿ ತೊಗೊಂಡಿರೋದು ಅಂದರೆ 10:57. ಈ ಚಾರ್ಟನ್ನು ಕೂಡ ನೀವು ನೋಡ್ತಾ ಇರಬೇಕಾಗತ್ತೆ. ಪ್ರೀಮಿಯಮ್ ಚಾರ್ಟು ನೋಡಬೇಕು, ಸ್ಪಾಟ್ ನಿಫ್ಟಿ ಇಂಡೆಕ್ಸ್ ಚಾರ್ಟ್ ಕೂಡ ವಾಚ್ ಮಾಡ್ತಾ ಇರಬೇಕಾಗತ್ತೆ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. 10:21 ಅಲ್ಲ ಇದು, 10:15 ಇಲ್ಲ ಮಿನಿಟ್.
ಲ್ಯಾಗ್ ಆಗ್ತಾಯಿದೆ. ನೋಡಿ ಹೇಗೆ ಅಂತಂದರೆ ಇದು ಪ್ಲಾನ್ ನೋಡಿ, ಇಲ್ಲಿ ನೋಡಿ ಒಳ್ಳೆ ಮೂವ್ ಕೊಟ್ಟಿದೆ, ತಿರ್ಗಾ ಫುಲ್ ಬ್ಯಾಕ್ ಆಗಿದೆ ಕರಪ್ಷನ್ ಮೂವ್. ಅದಾದಮೇಲೆ ತಿರ್ಗಾ ಇಲ್ಲಿ ಒಂದು ಮೂವ್ ಸಿಗುತ್ತೆ, ತಿರ್ಗಾ ಇಲ್ಲಿ ಬಂದು ರೀಟೆಸ್ಟ್ ಆಗಿ ಯಾವಾಗ 10-15-7 ಅಲ್ಲಿ ಎಂಟ್ರಿ ಆಗೋದು. ಇದೇ ಲೆವೆಲಿಂದ ತಿರ್ಗಾ ಇಲ್ಲಿ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ನೋಡಿ, ಆಗ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ 15-7. ಇಲ್ಲಿ ಇಲ್ಲೂ ಕೂಡ ವಾಚ್ ಮಾಡಿ, ಇದ್ರ ಕೆಳಗಡೆ ನಿಮ್ಮ ಹೆಸರಿದೆ ಚಿಕ್ಕ ಹೆಸರು, ಪ್ರಾಫಿಟು ಅಷ್ಟೇ ಇಲ್ಲಿದೆ ಈ ರೆಸಿಸ್ಟೆಂಟ್. ಈ ರೀತಿ ಬ್ಯಾಕ್ ಟೆಸ್ಟ್ ಮಾಡ್ತಾರೆ. ಲಾಸ್ ಆದರೆ ಲಾಸ್ ಅಂತ ಹಾಕಿ, ಜಸ್ಟ್ ಡೈಲಿ 3 ಟ್ರೇಡ್ಸ್ ಸಾಕು. ಹಿಂಗೆ ನಿಮಗೆ ಸ್ಟ್ರಾಟಜಿ ಸಿಗೋವರೆಗೂ ಮಾಡ್ತಾಯಿರಿ. ನೋಡಿ ಟಾರ್ಗೆಟ್ ಹಿಟ್ ಆಗಿದೆ, ಹಿಟ್ ಆಗಿದೆ ನಮ್ಮ ಟಾರ್ಗೆಟ್. ಈ ರೀತಿ ಇದು ಮಾಡ್ತಾ ಹೋಗಿ ಡೈಲಿ ನಿಮ್ಗೆ ಎಲ್ಲಿವರೆಗೂ ಪರ್ಫೆಕ್ಷನ್ ಸಿಗುತ್ತೆ ಇಲ್ಲಿವರೆಗೂ ಮಾಡ್ತಾಯಿರಿ. ಡೈಲಿ ಒಂದೊಂದು ಕಲಿತಾ ಇರ್ತೀರ. ಮೊದಲೇ ದುಡ್ಡು ಹಾಕ್ಬಿಟ್ಟು ಮಾಡಿದಾಗ ಏನಂತ ಅಂದರೆ ಲಾಸ್ ಆಗೋದ್ರೆ ಕ್ಯಾಪಿಟಲ್ ಇರೋದಿಲ್ಲ, ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಬಟ್ ಯಾರನ್ನೂ ಬರ್ತಾನೆ ಇದು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೈಂಡ್ಸೆಟ್ ಆ್ಯಂಡ್ ಡಿಸಿಪ್ಲಿನ್ ಸ್ಟ್ರಾಟಜಿ ಎಲ್ಲ ಮುಖ್ಯ ಆಗುತ್ತೆ. ಬಟ್ ಅದರಿಂದ ಈ ಥರ ಮಾಡ್ತಾ ಹೋದಾಗ ನಿಮ್ಗೆ ಸ್ವಲ್ಪ ಸೈಕಾಲಜಿ ಬಿಲ್ಡ್ ಆಗುತ್ತೆ. ಡೈಲಿ 3 ಟ್ರೇಡ್ಸ್, ಒಂದರಲ್ಲೇ ನಿಮಗೆ ಟಾರ್ಗೆಟ್